ಹಾಯ್, ಇದು ಟ್ಯೂಸ್ಡೇ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ರೆಡಿ ಆಗಿದ್ದೀನಿ. ಇವಾಗ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ರೆಡಿಯಾಗಿ ಇಕ್ಷಿತ್ಗೂ ರೆಡಿ ಮಾಡಿ ಆನಂದ್ ಜೊತೆನೇ ಹೋಗೋಣ, ಅಲ್ಲಿ ಬಸ್ ಹತ್ಸ್ಬಿಟ್ಟು ಹೋಗ್ತಾರೆ ಅವರು ಆಫೀಸಿಗೆ ಅಂದ್ಬಿಟ್ಟು ಅವ್ರ ಜೊತೆನೇ ಬಂದ್ವಿ. ಅವರು ಬಸ್ ಹತ್ಸಿ ಆಫೀಸಿಗೆ ಹೋದ್ರು, ನಾವು ಕೂಡ ಇಲ್ಲಿಗೆ ಬಂದ್ವಿ. ನಾನು ಬಂದಿರೋದು ಇವಾಗ ಕಬ್ಬಾಳ್ಗೆ. ನನ್ನ ಅಕ್ಕನ ಕೊಟ್ಟಿರೋದು ಕೂಡ ಅದೇ ಊರಿಗೆ. ನಮ್ಮ ಭಾವನೆ ಪೂಜೆನ ಮಾಡಿಸ್ತಾ ಇರೋದು. ಇವರೇ ನನ್ನ ಅಕ್ಕ ಭಾವ. ಚಂಡಿ ಹೋಮ ಹಾಗೆ ನವಗ್ರಹ ಪೂಜೆನ ಮಾಡಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಅದಕ್ಕೆ ಅಂತ ಬಂದೆ, ಕರೆದಿದ್ರು. ಹಾಗೆ ನಾನು ಹೋಗುವಷ್ಟರಲ್ಲಿ ನಮ್ಮ ಅತ್ತಿಗೆ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ರು ಕೂಡ ಬಂದಿದ್ರು. ನಂಗಂತೂ ಅಲ್ಲಿ ಇಕ್ಷಿತ್ನ ಹಿಡಿಯೋದು ದೊಡ್ಡ ಕಷ್ಟ ಆಗಿತ್ತು. ಒಂದ್ ಕಡೆ ಕುತ್ಕೋತಾನೆ ಇರಲಿಲ್ಲ ಅವನು. ಹಾಗೆ ಪೂಜೆಯ ಕೊನೆಯ ಅಂತ ಇದು ಪೂರ್ಣಾವತಿ ಹೋಮ ಅಂತ ಮಾಡ್ತಾರಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಹೋಮ ಎಲ್ಲ ಆದ್ಮೇಲೆ ನಾವು ಹೋಮಕ್ಕೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಹಾಗೆ ಕಬ್ಬಾಳಮ್ಮನ ದರ್ಶನ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಅದ್ರದ್ದು ವ್ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಮತ್ತೆ